ನೋಡಿ 6ರಿಂದ 2 ಇಟ್ಟಿದ್ದೀನಿ. ಎಲ್ಲೋರಾ ಚಿಲ್ಪಮ್ಮ రంభ ఉర్వశికైనా ఇంతందం సాధ్యమా కలులారా నన్ను చూస్తే ನೆನೆಸಿಂದೆ ನೋಡಿ 6ರಿಂದ 2 ಇದು. ನೆಕ್ಸ್ಟ್ ಈ ಥರ 6 ಚುಕ್ಕೆ ಇಟ್ಟಿದ್ದೀನಿ, 4 ಚುಕ್ಕೆ ಇಟ್ಟಿದ್ದೀನಿ, ಕೆಳಗಡೆ 2 ಇಟ್ಟಿದ್ದೀನಿ. ಲಾ 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 La 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 la. ಈ ರೀತಿ ಚೆನ್ನಾಗಿದೆಯಾ? ನೆಕ್ಸ್ಟ್ 6ರಿಂದ 4 ಲಾ 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 La 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 ಎಂತರ ಶಿಲ್ಪಮ್ಮ ರಂಭ ಉರ್ವಶಿಕೈನ ಹೇಗಿದೆ? 64. ನೆಕ್ಸ್ಟ್ 6-2 ಇಲ್ಲಿ 2 ಇಟ್ಟಿದ್ದೀನಿ, ಅಲ್ಲಿ 1 ಇಟ್ಟಿದ್ದೀನಿ. ಚೆನ್ನಾಗಿದೆಯಾ? ನೆಕ್ಸ್ಟ್ ನೀವು ರಂಗೋಲಿನ ಸೈಡ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಾಕಿದ್ದೀನಿ, ಈ ಕಡೆ ದೂರ ದೂರ ಇಟ್ಟಿದ್ದೀನಿ, ಹತ್ರ ಇಟ್ಟಿದ್ದೀನಿ. ನೀವು ಹಾಕುವಾಗ 2 ಈಕ್ವಲಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗಿದು ಇದೆಲ್ಲ ಸೈಡ್ಗೆ ಮಧ್ಯದಲ್ಲಿ ರಂಗೋಲಿ ಹಾಕಿಬಿಟ್ಟು ಸೈಡ್ಗೆ ಆ ಕಡೆ ಒಂದು ಈ ಕಡೆ ಒಂದು ದೀಪ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆ ಥರ ರಂಗೋಲಿ 6ರಿಂದ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಬಂದೈತೆ. 7 ಚುಕ್ಕೆ, ಒಂದೊಂದು ಇಟ್ಟಿದ್ದೀನಿ ಆ ಕಡೆ, ಒಂದು ಬಿಟ್ಟು ಹೇಗಿದೆ ನನ್ನ ರಂಗೋಲೀಸು? ಕ್ಯೂಟಾಗಿ ರಂಭೆ ಉರ್ವಶಿಗಿಂತ ಚೆನ್ನಾಗಿದೆ ನನ್ನ ರಂಗೋಲಿಗಳು ಅಂತ ನನಗನ್ನಿಸ್ತಿದೆ. ನಿಮಗೇನು ಅನಿಸ್ತದೆ ಹೇಳಿ ನೋಡೋಣ.